ನಮಸ್ಕಾರ ಸ್ನೇಹಿತರೆ, ಪವಿತ್ರಾಸ್ ವ್ಲಾಗ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇದು ಗೋವಾನ ವ್ಲಾಗು. ಹೌದು, ನಾನು ಹೋದ ವಿಡಿಯೋದಲ್ಲಿ ಗೋವಾದ ಮುಂಜಾನೆಯ ವ್ಲಾಗ್ ನಿಮಗೆ ಶೇರ್ ಮಾಡಿದ್ದೀನಿ. ಇದು ರಾತ್ರಿಯ ವ್ಲಾಗ್ ಅಂದ್ಕೊಳ್ಳಿ. ಬೀಚ್ನಲ್ಲಿದ್ದೀವಿ ನಾವು ಇವಾಗ. ಗೋವಾ ಕಲಂಗುಡ್ ಬೀಚ್ನಲ್ಲಿದ್ದೀವಿ. ರಾತ್ರಿಯ ಸಮಯ ಆದ್ದರಿಂದ ತಂಪಾದ ಗಾಳಿ ಬೀಸ್ತಾಯಿತ್ತು. ರಾತ್ರಿ ಬಹಳ ಹೊತ್ತು ನಾವು ಇಲ್ಲಿ ನಿಂತ್ಕೊಂಡಿದ್ವಿ. ಆಮೇಲೆ ಇಲ್ಲೇ ಬೀಚ್ನಲ್ಲೇ ಭೋಜನ ಮಾಡಿದ್ವಿ. ಬೀಚ್ ಇದ್ದಿರೋದ್ರಿಂದ ಇಲ್ಲಿರೋಂತಹ ಆ ರೆಸ್ಟೋರೆಂಟ್ಗಳಲ್ಲೇ ಎಲ್ಲ ಊಟ ಏನು ಸಿಗುತ್ತೆ ಅಲ್ಲ, ಅದೆಲ್ಲ ಕಾಸ್ಟ್ಲಿಯಾಗಿಯೇ ಸಿಗುತ್ತೆ. ಎಕ್ಸ್ಪೀರಿಯೆನ್ಸ್ ತೊಗೋಬೇಕಂತಂದರೆ ಒಂದು ಸರ್ತಿ ಮಾಡಬಹುದು. ಚೆನ್ನಾಗೇ ಇತ್ತು, ಭೋಜನ ಕೂಡ ಚೆನ್ನಾಗೇ ಇತ್ತು. ಗೋವಾನಲ್ಲಿ ನೀವು ಏನಾದರೂ ಖರೀದಿ ಮಾಡಬೇಕಂತಂದರೆ ಈ ಬೀಚ್ ಏರಿಯಾದಲ್ಲಂತೂ ಮಾಡಲೇಬಾರ್ದು. ಏಕೆಂದರೆ ಇಲ್ಲೆಲ್ಲ ಟೂರಿಸ್ಟ್ ಜನರು ಬರ್ತಾರಲ್ವ, ಸ್ಪೆಷಲಿ ಫಾರಿನರ್ಸ್ ಇದ್ದಿರ್ತಾರೆ. ಅದಕ್ಕೋಸ್ಕರ ಎಲ್ಲ ಕಾಸ್ಟ್ಲಿಯಾಗಿ ಕೊಡ್ತಾರೆ. ನೀವು ತೊಗೋಬೇಕು ಅಂತಂದರೆ ಗೋವಾ ಸಿಟಿಯಲ್ಲೇ ಹೋಗಬೇಕು. ಹೋದರೆ ನಿಮಗೆ ಸ್ವಲ್ಪ ಕಡಿಮೆ ದರದಲ್ಲಿ ಸಿಗುತ್ತೆ ಸ್ನೇಹಿತರೆ. ಶಾಪಿಂಗ್ ಏರಿಯಾ ಬೇರೆ ಇದೆ ಗೋವಾನಲ್ಲಿ. ಶಾಪ್ ಮಾಡೋದು ಬೇರೆ ಏರಿಯಾ ಇದೆ. ನಾವೇನು ಶಾಪಿಂಗ್ ಮಾಡಲಿಲ್ಲ ಸ್ನೇಹಿತರೆ. ಮಾಮೂಲಿಯಾಗಿ ಎಲ್ಲ ಸಿಗುತ್ತೆ ಅಲ್ಲ. ಈ ಗೋವಾನಲ್ಲಿ ಖರೀದಿ ಮಾಡೋದು ಅಂತಂದರೆ ಜಾಸ್ತಿ ಗೋಡಂಬಿ ತೊಗೋತಾರೆ, ಕೋಕಮ್ ತೊಗೋತಾರೆ. ಇನ್ನೂ ಭಾಳಷ್ಟು ಜನರು ಏನು ಮಾಡ್ತಾರೆ, ಆಲ್ಕೋಹಾಲು ಸ್ಪೆಷಲಿ ಅದಕ್ಕೋಸ್ಕರನೇ ಬರ್ತಾರೆ, ಡ್ರಿಂಕ್ ಮಾಡೋದಕ್ಕೋಸ್ಕರ ಬರ್ತಾರೆ. ಆಮೇಲೆ ಇನ್ನೊಂದು, ಇದು ಗೋವಾ ಸ್ಪೆಷಲ್ ಅಂದರೆ ನಾನ್ ವೆಜ್ ಫುಡ್ಡಿಗೋಸ್ಕರ. ಹೌದು, ಈ ಪೋರ್ಚುಗೀಸ್ ಜನರು ಇಲ್ಲಿ ಇದ್ದಿದ್ದರು, ಅವ್ರದ್ದು ಟ್ರೆಂಡ್ ಫುಡ್ ಸಹ ಸಿಗುತ್ತೆ. ಅಂದರೆ ಈ ಗೋವಾ, ಮಧ್ಯ ಗೋವಾನಲ್ಲಿ ಹೋದರೆ ನಿಮಗೆ ಸಿಗುತ್ತೆ. ಆಮೇಲೆ ಇಲ್ಲಿ ಬೇಕ್ರಿ ಫುಡ್ಡು, ಟ್ರೆಡಿಷ್ನಲ್ ಫುಡ್ಡು ತುಂಬ ಚೆನ್ನಾಗಿರುತ್ತೆ. ಅಂದರೆ ನೀವು ನಾರ್ಮಲ್ ಬೇಕ್ರಿಯಲ್ಲಿ ಹೋದರೆ ಸಿಗೋದಿಲ್ಲ. ಈ ಪುರಾತನ ಬೇಕ್ರಿಗಳಿರುತ್ತವೆ, ಅವ್ರು ನೋಡಿದ್ರೆ ಬೇಕ್ರಿ ಅಂತ ಅನ್ಸೋದಿಲ್ಲ. ಒಂದು ಹೇಳ್ತೀನಿ, ಬೆಬೆಂಕಾ ಅಂತ ಇರುತ್ತೆ, ಅದು ಕೇಕ್ ಥರನೇ ಇರುತ್ತೆ. ನೀವು ಹೋದರೆ ಖಂಡಿತ ಟ್ರೈ ಮಾಡಿ. ನಾವು ಟ್ರೈ ಮಾಡಿಲ್ಲ, ಏಕೆಂದರೆ ಅದು ನಾವು ಹೋದಾಗ ನಮಗೆ ಸಿಕ್ಕಿಲ್ಲ. ಇನ್ನೊಂದು, ಬೆಬೆಂಕಾನಲ್ಲಿ ಎಗ್ ಇರುತ್ತೆ. ನೀವು ವೆಜಿಟೇರಿಯನ್ ಇದ್ದೀರಿ, ಎಗ್ ತಿನ್ನೋದಿಲ್ಲ ಅಂತಂದರೆ ಮೊದಲೇ ಹೇಳ್ತಾ ಇದ್ದೀನಿ, ಎಗ್ ಇರುತ್ತೆ ನೋಡಿ ಬೆಬೆಂಕಾನಲ್ಲಿ. ಆಮೇಲೆ ಇನ್ನೂ ಟ್ರೆಡಿಷ್ನಲ್ ನಾನ್ ವೆಜ್ ಫುಡ್ಡು ಟ್ರೈ ಮಾಡೋರು ಮಾಡಬಹುದು. ತುಂಬ ಡಿಫ್ರೆಂಟ್ ಆದಂತಹ ಫುಡ್ಸ್ಗಳು ಸಿಗುತ್ತೆ. ಬನ್ನಿ ಸ್ನೇಹಿತರೆ, ಬೀಚ್ನಲ್ಲಿದ್ದೀವಿ. ನಾನು ಬೇರೆ ಏನೋ ಮಾತಾಡ್ತಾ ಇದ್ದೀನಿ ನಿಮಗೆ. ಅದೆಲ್ಲ ಮಾತು ಮತ್ತೊಂದು ವಿಡಿಯೋದಲ್ಲಿ ಆಡೋಣ. ಈ ಬೀಚ್ನಲ್ಲಿ ಈ ನೀರನ್ನು ನಾನು ನಿಮಗೆ ತೋರಿಸ್ತೀನಿ. ಅದ್ಭುತವಾದಂತಹ ಅನುಭವ ಸ್ನೇಹಿತರೆ, ನಿಜವಾಗಿ ಹೇಳ್ತಾ ಇದ್ದೀನಿ. ನನಗೆ ಇನ್ನೂ ಸ್ವಲ್ಪ ಒಳಗಡೆ ಹೋಗಬೇಕು ಅಂತ ಅನಿಸ್ತಾ ಇತ್ತು. ಈ ಸಮುದ್ರದ ಒಳಗೆ ಎಷ್ಟು ಆಳ ಇದೆ ನೋಡ್ತಾ ಹೋಗಬೇಕು ಅಂತ ಅನಿಸ್ತಾ ಇತ್ತು. ಆದರೆ ಅಲ್ಲಿ ಹೋಗೋಕ್ಕೆ ಅವಕಾಶ ಇಲ್ಲ. ರಾತ್ರಿ ಹೊತ್ತಂತೂ ಅಲ್ಲಿ ಹೋಗೋಕ್ಕೆ ಬಿಡೋದಿಲ್ಲ. ಏಕೆಂದರೆ ರಾತ್ರಿ ಸಮಯ ಏನಾದರೆ ಅನಾಹುತ ಆದರೆ ಅಲ್ಲಿ ಬೇಗ ಹುಡುಕೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ರಾತ್ರಿ ಸಮಯ ಅವರು ಜಾಸ್ತಿ ದೂರ ಹೋಗೋಕ್ಕೆ ಬಿಡೋದಿಲ್ಲ. ಆದರೆ ಈ ಅಲೆಗಳನ್ನು ನೋಡ್ತಾ ಇದ್ದರೆ ಆ ಅನುಭವ, ಆ ಎಕ್ಸ್ಪೀರಿಯೆನ್ಸು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಈ ಅಲೆಗಳು ಒಂಥರ ನಮ್ಮ ಮನಸ್ಸಿನ ಸ್ವರೂಪ. ಸಮುದ್ರ ಏನಿದೆಯಲ್ಲ, ನಮ್ಮ ಮನಸ್ಸಿನ ಸ್ವರೂಪ ಸಮುದ್ರ. ನಮ್ಮ ಮನಸ್ಸಿನ ಒಳಗೆ ಸಹ ಇದೇ ತರಹದ ಅಲೆಗಳು ಇರುತ್ತವೆ. ಈ ಸಮುದ್ರ ನೋಡ್ತಾ ಇದ್ದರೆ ಏನು ಅನಿಸುತ್ತೆ ಸ್ನೇಹಿತರೆ? ಏನೇನೋ ಅನಿಸುತ್ತೆ ಸ್ನೇಹಿತರೆ. ಈ ಡಿಪ್ರೆಷನ್ನಲ್ಲಿ ಇರ್ತಾರೆ ನೋಡ್ರಿ, ಅಂಥವರು ಸಮುದ್ರದ ಹತ್ತಿರ ಬರಬೇಕು, ಸಮುದ್ರವನ್ನು ನೋಡಬೇಕು. ಅಂದರೆ ಗೋವಾ ಬೀಚ್ನಲ್ಲಿ ಬಂದರೆ ಅವರು ಡಿಪ್ರೆಷನ್ ದೂರ ಆಗೋದಿಲ್ಲ. ಏಕೆಂದರೆ ಬಹಳಷ್ಟು ಜನರಿದ್ದಾರೆ. ಪ್ರಶಾಂತವಾದಂತಹ ಸಮುದ್ರದ ಸ್ಥಳದಲ್ಲಿ ಅವ್ರು ಹೋಗಬೇಕು. ಮನಸ್ಸಿನ ಆರೋಗ್ಯ ಸುಧಾರಿಸ್ಕೋಬೇಕಂದ್ರೆ ಸಮುದ್ರ, ಚಂದ್ರ, ಮನಸ್ಸಿನ ಕಾರಕ ಚಂದ್ರದೇವರದ್ದು ಸಮುದ್ರದ್ದು ಬಹಳ ದೊಡ್ಡ ನಂಟಿದೆ. ಅವರ ಸಂಬಂಧ ಸಹ ಇದೆ. ಸಮುದ್ರ ಮತ್ತು ಚಂದ್ರ ಇವರಿಬ್ಬರು ಮನಸ್ಸನ್ನು ಶಾಂತ ಮಾಡ್ತಾರೆ. ಸರಿ ಸ್ನೇಹಿತರೆ, ನೆಕ್ಸ್ಟ್ ವ್ಲಾಗ್ನಲ್ಲಿ ನಾವು ಗೋವಾನಲ್ಲಿ ಎಲ್ಲಿ ಉಳಿದುಕೊಂಡಿದ್ದೀವಿ, ಮತ್ತು ಇಲ್ಲಿ ಉಳಿದುಕೊಳ್ಳೋಕ್ಕೆ ಮತ್ತೇನಾದರೂ ಸ್ಥಾನಗಳಿವೆಯಾ, ಆದಷ್ಟು ಪ್ರಯತ್ನ ಪಡ್ತೀನಿ ನಿಮಗೆ ಹೇಳೋಕ್ಕೆ. ಈ ವ್ಲಾಗ್ನಲ್ಲಿ ಇಷ್ಟೇ. ನೆಕ್ಸ್ಟು ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ಗೋವಾದ ಸ್ಥಳ, ಯಾವ ಸ್ಥಳದಲ್ಲಿ ನಾವು ಉಳಿದುಕೊಂಡಿದ್ದೀವಿ ಅಂತ ಹೇಳೋಕ್ಕೆ. ಧನ್ಯವಾದ ಸ್ನೇಹಿತರೆ, ನಮಸ್ಕಾರ.